ಕರಿಯ. ಅಮ್ಮ ನೀನ್ ಹೇಳ್ತಾ ಇದ್ದೆ ಅಂತ ನಾನು ಇವನು ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗ್ ಮೋಸ ಮಾಡಿದ್ರು ಪರವಾಗಿಲ್ಲ ರೀ, ಆದ್ರೆ ದೇವ್ರಂತ ನಿಮ್ಮ ಅಮ್ಮನಗ್ ಮೋಸ ಮಾಡಿದ್ರೆ ಹೇಗ್ರಿ ಕ್ಷಮಿಸೋದು? ಹೌದಲ್ವಾ ಅಮ್ಮ, ನೀನೇನು ತಿಳಿದಿರೋಳು ಅಂತ ಎಲ್ಲ ನಿನಗೆ ಮೋಸ ಮಾಡ್ತಾರೆ. ಯಾರೇ ಆದ್ರೂ ನಾನು ಸುಮ್ನೆ ಬಿಡೋದಿಲ್ಲ. ಲೋ ಮಾವ, ದುಡ್ಡಲ್ಲಿ ಬಚ್ಚಿಟ್ಟಿದ್ದೆ ಹೇಳೋ ಹೇಳೋ. ಅಣ್ಣಯ್ಯ ನನ್ ಕೊಲ್ಬೇಡಪ್ಪ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಾಗ ಇದ್ದ ವಿಷಯ ಇದ್ದಾಗೆ ಹೇಳ್ತೀನಿ. ನಾನ್ ಕದ್ದಾಣದಲ್ಲಿ ಅರ್ಧ ಭಾಗ ರೇಸ್ನಲ್ಲಿ ಕಳ್ದೆ, ಇನ್ ಕಾಲ್ ಭಾಗ ಇಸ್ಪೀಟಲ್ ಕಳ್ದೆ, ಇನ್ ಕಾಲ್ ಭಾಗ ಮೈಸೂರು ಲಕ್ಷ್ಮಿ ಕೊಟ್ಟು ಕಳ್ಕಂಡೆ. ಯಾವ್ದ್ರಲ್ಲಿ ಮೈಸೂರು ಲಕ್ಷ್ಮಿ? ಲಾಟ್ರಿ ಲಕ್ಷ್ಮಿ ಕಣ. ಇಷ್ಟೆಲ್ಲ ಹಾಳಾಕಂದ್ರು ಈಗ ನನ್ನ ಹತ್ರ ಒಂದ್ ಪೈಸಾನು ಇಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ನನಗೆ ತಿರ್ಬೋದಿಗಿಂತ ಕಣಪ್ಪ ನನ್ನಪ್ಪ. ಲೋ ಮಾವ, ಏನ್ ಹಾಸಿಗೆ ನೋಡಿದ ತಕ್ಷಣ ಇಬ್ರು ಬಿತ್ಕೊಂಡ್ಬಿಟ್ರಿ ಎದಳ್ರಿ ಮೇಲೆ? ಇಲ್ಲ, ನಾನು ಈ ಹಾಸಿಗೆ ಬಿಟ್ಟ ಮೇಲೆ ಹೇಳುದಿಲ್ಲ. ಇದ್ರಲ್ಲಿ ನಾಗರಾವಿದೆ, ನಾನ್ ಸಾಕಿದ ಕರಿ ನಾಗರಾವಿದೆ. ಹೌದು ಅಣ್ಣಯ್ಯ, ನಮ್ಗೆ ಹೆಣ್ಮಕ್ಳು ಇಲ್ವಲ್ಲ, ನಾಗದೇವತಿನ ಪೂಜೆ ಮಾಡಿದ್ರೆ ಹೆಣ್ಮಗು ಆಗುತ್ತೆ ಅಂದ್ರು, ಅದಕ್ಕೆ ಕೊರಿ ನಾಗರಾವ್ ಸಾಕಿದೀವಿ. ಅಣ್ಣಯ್ಯ ನಂಬೇಡ, ಇದರಲ್ಲಿರೋದು ಕರಿ ನಾಗರ ಅಲ್ಲ, ಈ ನನ್ ಮಗ ಕದ್ದು ಸೇರಿಸಿರೋ ಹಣ. ಅಣ್ಣಯ್ಯ ಈ ಹುಚ್ಚಿನ ಮಾತನ್ನ ನಂಬೇಡ. ನಾನು ಎಷ್ಟು ಹೇಳಿದ್ರು ನೀನ್ ನನ್ನ ಮಾತನ್ನ ನಂಬ್ತಲ್ಲ ಇಲ್ವಲ್ಲ ಅಣ್ಣಯ್ಯ. ಇವರೆಲ್ಲರೆದುರಿಗೆ ನನಗೆ ಅವಮಾನ ಮಾಡ್ಬಿಟ್ಟಲ್ಲ. ಯಾವ ಮನೇಲಿ ನನ್ನ ಹಾವು ವಾಸ ಮಾಡೋದಕ್ಕೆ ಅನುಕೂಲ ಆಗುದಿಲ್ವೋ ಆ ಮನೇಲಿ ನಾನಾಗ್ಲಿ, ನನ್ನ ಹಾವಾಗ್ಲಿ, ನನ್ನ ಹಾವಿನ ಬಿಲ್ ಆಗ್ಲಿ, ನನ್ನ ಶ್ರೀಮತಿಯವರಾಗ್ಲಿ ಒಂದ್ ನಿಮಿಷ ಇರೋದಕ್ಕೆ ಇಷ್ಟ ಪಡೋದಿಲ್ಲ. ಐ ಸುತ್ತೆ ಯಾವ ಮನೆ ಬೇಕಿರೋದು. ಮಾವ ನಿಂತ್ಕೊಳ್ಳಲ್ಲಿ, ಕರಿಯ ಅದನ್ನ ಕಿತ್ಕೋ. ಲೋ ಕರಿಯ ಯಾಸ್ಗೆ ಬಿಚ್ಚೋ. ಲೋ ತಿರುಬಕ್ಕಿ ಮಾವ, ನಿನ್ನ ನಿಜವಾಗ್ಲೂ ತಿರುಬಕ್ಕಿ ಮಾಡ್ಬಿಡ್ತೀನಿ ಕಣ. ಅಣ್ಣಯ್ಯ ಅದೇ ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಂಥ ನಂಬಿಕೆ ದ್ರೋಹಿನ ಪೊಲೀಸ್ ಕೊಟ್ಟು ಕಾಲ್ ಮುರಿಸ್ಬೇಕು ಅಂತ ಅಲ್ವಾ? ಬೇಡ ಬೇಡ, ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಮನ ಮರ್ಯಾದೆನೇ ಹೋಗೋದು. ಈ ಕ್ಷಣದಿಂದ ನಿನ್ ಮೈ ಮೇಲೆ ಒಂದ್ ಬಟ್ಟೆನೂ ಇರಬಾರ್ದು. ಪುಟ್ಕೋಸಿ ಹಾಕೊಂಡು ಪ್ರತಿದಿನ 300 ತೆಂಗಿನಕಾಯಿ ಸುಳಿದ್ರೇನೆ ಈ ಮನೇಲಿ ನಿನಗೆ ಊಟ ತಿಂಡಿ ಅಲ್ಲ. ಅಣ್ಣಯ್ಯ ಭಕ್ತಿ ಪೂರ್ವಕವಾಗಿ ನಿನ್ನಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ತೀನಪ್ಪ. ಇಲ್ಲ ಅನ್ಬೇಡ. ಏನಿಲ್ಲ, ನಾನು ಮಾಡಿದ ಈ ಕಳ್ಳತನದಲ್ಲಿ ನನ್ನ ಶ್ರೀಮತಿದು ಒಂದು ಪಾರ್ಟ್ನರ್ಶಿಪ್ ಇದೆ. ಅದಕ್ಕೆ ನಾನ್ ಕಾಯಿ ಸುಲಿಕ್ ಹೋಗ್ತೀನಲ್ಲ, ಇವಳು ಕರ್ಕೊಂಡು ಹೋಗ್ಲಾ? ಅಣ್ಣಯ್ಯ ನೀ ಹೇಳ್ದಾಗೆ ಹಣನ್ ಪೆಟ್ಕೆಲ್ ಹಾಕಿಟ್ಟಿದ್ದೀನಿ, ತಗೋ ಭದ್ರವಾಗಿಡು. ಇದನ್ನ ಅಮ್ಮನ ಹತ್ರ ಕೊಡಿ. ಅಯ್ಯೋ ಮಾವ ಸ್ವಲ್ಪ ಇರಿ. ಏನ್ರಿ ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೀವೇನೋ ಈ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ನಿಮ್ಮ ಅಮ್ಮನ ಕೈ ಕೊಟ್ಬಿಡ್ತೀರಾ. ಪಾಪ ಅವರು ಅದನ್ನೆಲ್ಲ ತಗೊಂಡ್ ಹೋಗಿ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರಷ್ಟೇ. ಆಮೇಲೆ ನಿಮ್ಮಮ್ಮನ್ ಚಟ್ಟಕ್ಕೆ ರೆಡಿ ಮಾಡ್ಬೇಕಾಗತ್ತೆ. ಸರಸ್ವತಿ, ಹೌದು ರೀ, ಇಷ್ಟೊಂದು ನಂಬಿಕೆ ದ್ರೋಹ ಮಾಡಿದ ನಿಮ್ಮ ಮಾವ ನಿಮ್ಮಮ್ಮನ್ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತ ಹಾಕಿ ಈ ಹಣದ ಪೆಟ್ಟಿಗೆನ ಎತ್ಕೊಂಡು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಹೌದಲ್ಲ. ನಿಮಗೆ ಹಣ ಮುಖ್ಯನಾ, ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ಅಮ್ಮನೇ ಮುಖ್ಯ. ನೀನೇ ಅದನ್ನ ಭದ್ರವಾಗಿಡು. ತಗೋ. ಸರಿ ರೀ.